ದಿನದಿಂದ ದಿನಕ್ಕೆ ಕೊರೋನಾ ಆತಂಕ ಹೆಚ್ಚಾಗ್ತಾ ಇದೆ. ಅದರಲ್ಲೂ ಕೂಡ ಕೇಸ್ ನಂಬರ್ 6 ಹಾಗೆ 8 ಇದೀಗ ಸಾಕಷ್ಟು ಟೆನ್ಷನ್ ಅನ್ನ ಕ್ರಿಯೇಟ್ ಮಾಡಿರುವಂತದ್ದು. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಪಡೆಯೋಣ. ನಮ್ಮ ಪ್ರತಿನಿಧಿ ಸೌಮ್ಯ ಕಳಸ ಇದೀಗ ನ್ಯೂಸ್ ಡೆಸ್ಕ್ ನಿಂದ ನಮ್ಮ ಜೊತೆ ನೇರ ಸಂಪರ್ಕಕ್ಕೆ ಬಂದಿದ್ದಾರೆ. ಸೌಮ್ಯ, ಕೇಸ್ ನಂಬರ್ 6 ಹಾಗೆ 8 ಇಂದಲೇ ಇದೀಗ ಆತಂಕ ಹೆಚ್ಚಾಗ್ತಾ ಇದೆ. ಯಾಕಂದ್ರೆ ಕಲಬುರಗಿಯಲ್ಲಿ ಮೃತಪಟ್ಟ ವೃದ್ಧನಿಂದ ಕೊರೋನಾ ಸೋಂಕು ಇತರರಿಗೂ ಸ್ಪ್ರೆಡ್ ಆಗಿದೆ. ಮತ್ತೊಂದು ಕಡೆ ಬೆಂಗಳೂರಿನಲ್ಲಿ ಟೆಕ್ಕಿಗೆ ಕೊರೋನಾ ಸೋಂಕು ಕಂಡು ಬಂದಿದ್ದು ಆತನಿಂದ ಮತ್ತಷ್ಟು ಜನಕ್ಕೂ ಕೂಡ ಸ್ಪ್ರೆಡ್ ಆಗಿರುವಂತ ಆತಂಕ ಮನೆ ಮಾಡಿರುವಂತದ್ದು. ಸೊ ಈಗ ಆರೋಗ್ಯ ಇಲಾಖೆ ಈ 2 ಕೇಸ್ಗಳಿಗೆ ಸಂಬಂಧಪಟ್ಟ ಹಾಗೆ ಏನೇನ್ ಮಾಹಿತಿ ಕೊಡ್ತಾ ಇದೆ, ಮತ್ತೆ ಅವರು ಎಲ್ಲೆಲ್ಲಿ ಓಡಾಡಿದ್ರು, ಏನೇನ್ ಮಾಡಿದ್ರು ಅನ್ನೋ ಬಗ್ಗೆ ಯಾವ ರೀತಿಯಾಗಿ ನಿಗಾ ವಹಿಸಿ ಅವರೆಲ್ಲರನ್ನ ತಪಾಸಣೆಗೆ ಒಳಪಡಿಸಲಾಗಿದೆಯಾ, ಹೆಚ್ಚಿನ ಡೀಟೇಲ್ಸ್ ಇದೆ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ? ಹೌದು ಸೌಮ್ಯ, ಈ 2 ಪ್ರಕರಣಗಳಲ್ಲಿ ಅತ್ಯಂತ ಪ್ರಮುಖವಾಗಿ ನಾವು ಗಮನಿಸಬೇಕಾಗಿರೋದು ಆರೋಗ್ಯ ಇಲಾಖೆಯ ಅಟ್ಟರ್ ಫೇಲ್ಯೂರ್. ಯಾಕೆಂದ್ರೆ ಈ ಒಬ್ಬ P8 ಪೇಷಂಟ್ ಏನಿದ್ದಾರೆ ಅವರು P4 ಅಂದ್ರೆ ಮೊದಲನೇ ಹಂತದಲ್ಲಿ ರಾಜೀವ್ ಗಾಂಧಿ ಆಸ್ಪತ್ರೆಗೆ ಪಾಸಿಟಿವ್ ಅಂತ ಹೇಳಿ ದಾಖಲಾದ 4 ಜನ ಪೇಷಂಟ್ಸ್ ಅಲ್ಲಿ 4ನೇ ಏನು ಪೇಷಂಟ್ ಇದ್ರು ಆ ಒಂದು ವ್ಯಕ್ತಿಯ ಸಹೋದ್ಯೋಗಿ. ಸೊ ಆತನ ಸುತ್ತ ಇರುವಂತಹ ಎಲ್ಲಾ ಜನರನ್ನ ಸ್ಕ್ರೀನಿಂಗ್ ಮಾಡಿ ಎಲ್ಲರನ್ನೂ ಹೌಸ್ ಕ್ವಾರಂಟೈನ್ ಅಲ್ಲಿ ಇಟ್ಟು ಅಲ್ಲೇ ಅವ್ರನ್ನ ನಿಗಾ ವಹಿಸ್ತಿದೀವಿ ಅಂತ ಏನ್ ಹೇಳಿದ್ರು ಆ ಒಂದು ವಿಚಾರದಲ್ಲಿ ಫೇಲ್ಯೂರ್ ಆಗಿರೋದನ್ನ ನಾವು ಗಮನಿಸಬಹುದು. ಯಾಕೆಂದ್ರೆ ಒಂದು ವೇಳೆ ಅವರು ನಿಜವಾಗ್ಲೂ ಆ ಒಂದು ಹಂತದಲ್ಲೇ ಎಲ್ಲರನ್ನೂ ಕೂಡ ತೀವ್ರವಾಗಿ ನಿಗಾದಲ್ಲಿಟ್ಟು ಅವರೆಲ್ಲರಿಗೂ ಚಿಕಿತ್ಸೆಯನ್ನ ಕೊಟ್ಟು ಆಗಾಗ ಅವರ ಮೇಲೆ ಒಂದು ಕಣ್ಣಿಟ್ಟಿದ್ದಿದ್ರೆ ಈ ಒಂದು ವ್ಯಕ್ತಿ 6 ದಿನಗಳವರೆಗೆ ಸ್ವಚ್ಛಂದವಾಗಿ ಬೆಂಗಳೂರಿನ ನಾನಾ ಪ್ರದೇಶಗಳಲ್ಲಿ ಓಡಾಡಿ ಅಲ್ಲಿದ್ದವರೆಲ್ಲರಿಗೂ ಕೂಡ ಸೋಂಕು ಹರಡುವ ಅಪಾಯವನ್ನ ತಂದಿಡೋದಕ್ಕೆ ಸಾಧ್ಯ ಇರ್ತಿರ್ಲಿಲ್ಲ. ಸೊ ಈತ ಎಲ್ಲೆಲ್ಲಿ ಓಡಾಡಿದ್ದಾನೆ ಅನ್ನುವಂತಹ ಮ್ಯಾಪ್ ಅನ್ನ ಇವಾಗ ಏನು ಆರೋಗ್ಯ ಇಲಾಖೆ ಬಿಡುಗಡೆ ಮಾಡಿದೆ ಅದರಲ್ಲಿ ನಾವು ಗಮನಿಸಿದ್ರೆ ಆತ ಸಿನಿಮಾಗೆ ಹೋಗಿದ್ದಾನೆ, ಟೆನ್ನಿಸ್ ಕೋರ್ಟಿಗೆ ಹೋಗಿದ್ದಾನೆ, ಮಾರ್ಕೆಟಿಗೆ ಹೋಗಿದ್ದಾನೆ, ಫ್ರೆಂಡ್ಸ್ ನ ಮೀಟ್ ಮಾಡಿದ್ದಾನೆ. ಅಂದ್ರೆ ಆತ ಹೌಸ್ ಕ್ವಾರಂಟೈನ್ ಅಲ್ಲಿ ಕೂಡ ಇಲ್ಲ, ಆಸ್ಪತ್ರೆಯಲ್ಲಿ ಐಸೋಲೇಷನ್ ಅಲ್ಲಿ ಇಡೋದು ಸೆಕೆಂಡರಿ ವಿಚಾರ ಆಯ್ತು. ಆತನನ್ನ ಮನೆಯಲ್ಲಿ ಕೂಡ ಇರಿಸೋದಕ್ಕೆ ಆರೋಗ್ಯ ಇಲಾಖೆ ಪ್ರಯತ್ನ ಪಟ್ಟಿಲ್ಲ ಅಂತ ಆಯ್ತು. ನೀವು ನಿಮ್ ಪಾಡಿಗೆ ಜೋಪಾನ ಆಗಿರಿ ಅಂತ ಹೇಳ್ಬಿಟ್ಟು ಬಹುಶಃ ಇವರು ಸುಮ್ಮನಾಗಿದ್ದಾರೆ ಅಂತ ಕಾಣುತ್ತೆ. ಯಾವಾಗ ಪರಿಸ್ಥಿತಿ ಕೈ ಮೀರಿ ಹೋಗ್ತಾ ಇದೆಯೋ ಆಗ ಮಾತ್ರ ಈಗ ಬಂದಿರುವಂತಹ ಎಲ್ಲಾ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ತರ್ತಾ ಇದ್ದಾರೆ. ಎಲ್ಲರೂ ಕೂಡ ರಿಪೋರ್ಟ್ ಮಾಡ್ಕೊಳ್ಬೇಕು ಆರೋಗ್ಯ ಇಲಾಖೆಗೆ, ಯಾರು ತಪ್ಪಿಸ್ಕೊಳ್ಳೋ ಆಗಿಲ್ಲ, ತಪ್ಪಿಸ್ಕೊಂಡವರ ಮೇಲೆ ಶಿಸ್ತು ಕ್ರಮವನ್ನ ಕೈಗೊಳ್ತೀವಿ. ಈ ಎಲ್ಲಾ ವಿಚಾರಗಳನ್ನ ಏನೀಗ ಕಳೆದ 4-5 ದಿನಗಳಲ್ಲಿ ಒಂದಾದ ಮೇಲೆ ಒಂದು ನಿಯಮಗಳನ್ನ ಕಟ್ಟುನಿಟ್ಟಾಗಿ ಜಾರಿ ಮಾಡ್ತಾ ಇದ್ದಾರೆ. ಇದನ್ನ ಬಹುಶಃ 10 ದಿನಗಳ ಹಿಂದೆನೆ ಮಾಡಿದ್ರೆ ಅಥವಾ ಮೊಟ್ಟ ಮೊದಲ ಕೊರೋನಾ ವೈರಸ್ ನ ಪ್ರಕರಣ ಏನು ಬಂದಿತ್ತು ಬೆಂಗಳೂರಿನಲ್ಲಿ ಪಾಸಿಟಿವ್ ಅಂತ ಅವತ್ತೇ ಮಾಡಿದಿದ್ರೆ ಇಷ್ಟು ಮಟ್ಟಿಗೆ ಒಂದು ಸಂಖ್ಯೆ ವೃದ್ಧಿ ಆಗ್ತಾ ಇರಲಿಲ್ಲ ಅಂತ ನಾವು ಅನ್ಕೊಳ್ಬಹುದು. ಮತ್ತೊಂದು ವಿಚಾರ, ಈ 2 ಪ್ರಕರಣಗಳಲ್ಲಿ ನೋಡೋದಾದ್ರೆ ಒಂದು, ಅವ್ರು ಯಾರು ಕೂಡ ಸಣ್ಣ ಪುಟ್ಟ ಸಿಂಪ್ಟಮ್ ಇದ್ದಾಗ್ಲೂ ನೇರವಾಗಿ ಆಸ್ಪತ್ರೆಗೆ ಬಂದಿಲ್ಲ. ಯಾವಾಗ ಅವರ ರೋಗ ಲಕ್ಷಣಗಳು ಹೆಚ್ಚಾಗಿದೆಯೋ ಆವಾಗಲೇ ಬಂದಿದ್ದಾರೆ. ಈ P8 ವಿಚಾರಣೆ ನೋಡೋದಾದ್ರೆ ಆತನೇ ತನ್ನ ಹೆಂಡತಿಯನ್ನ ಕರ್ಕೊಂಡು ರಾಜೀವ್ ಗಾಂಧಿ ಆಸ್ಪತ್ರೆಗೆ ಡ್ರೈವ್ ಮಾಡ್ಕೊಂಡು ಬಂದ್ರು ಅಂತ ಅದರಲ್ಲಿದೆ. ಅಂದ್ಮೇಲೆ ಈಗ ಆತನ ಹೆಂಡತಿ ಕೂಡ ಫಸ್ಟ್ ಸರ್ಕಲ್ ಆಫ್ ಸಸ್ಪಿಷನ್ಸ್ ಅಲ್ಲಿ ಬರ್ತಾರೆ. ಆಕೆಗೂ ಪಾಸಿಟಿವ್ ಇದೆಯಾ ನೆಗೆಟಿವ್ ಇದೆಯಾ ಅನ್ನೋದು ಬಹುಶಃ ಇನ್ನು 48 ಗಂಟೆಗಳ ನಂತರ ಗೊತ್ತಾಗಬಹುದು. ಖಂಡಿತವಾಗ್ಲೂ ಆಕೆಯ ಒಂದು ರಕ್ತ ಮತ್ತು ಕಫದ ಪರೀಕ್ಷೆಯನ್ನ ಕೂಡ ಮಾಡೋದಕ್ಕೆ ಇವಾಗ ಸಜ್ಜಾಗಿರ್ತಾರೆ. ಇದೆಲ್ಲದ್ರ ಜೊತೆಗೆ ಆತ ಹೋಗಿದ್ದ ಸಿನಿಮಾ ಥಿಯೇಟರ್, ಟೆನ್ನಿಸ್ ಕೋರ್ಟ್, ಈ ಎಲ್ಲದರಲ್ಲಿ ಎಷ್ಟು ಜನ ಅವತ್ತು ಓಡಾಡಿದ್ರು, ಅವತ್ತಿನಿಂದ ಇವತ್ತಿನವರೆಗೂ ಎಷ್ಟು ಜನ ಅಲ್ಲಿ ಪ್ರತಿನಿತ್ಯ ಹೋಗ್ತಾ ಇದ್ರು, ಕ್ಲೋಸ್ ಕಾಂಟ್ಯಾಕ್ಟ್ ಅಲ್ಲಿ ಯಾರಿದ್ರು, ಈ ಎಲ್ಲದರ ಸಂಖ್ಯೆ ಕನಿಷ್ಠ ಪಕ್ಷ ಒಂದಷ್ಟು 100ಗಳಾದ್ರೂ ಇರೋದು ಖಂಡಿತ. ಯಾಕೆಂದ್ರೆ ಮೊದಲನೇ ವ್ಯಕ್ತಿಯ ನಾವು ಚಾರ್ಟ್ ಅನ್ನ ಹೆಲ್ತ್ ಡಿಪಾರ್ಟ್ಮೆಂಟ್ ಡ್ರಾ ಮಾಡಿದಾಗ್ಲೇ 2666 ಜನದ್ದು ಲಿಸ್ಟ್ ಮಾಡಿದ್ರು. ಮೊದಲನೇ ಒಂದು ಕೊರೋನಾ ಪ್ರಕರಣ ಪಾಸಿಟಿವ್ ಅಂತ ಬಂದಾಗ ಆತನ ಜೊತೆ ಸಂಪರ್ಕ ಹೊಂದಿದ್ದವರು ಅಂತ ಅಂದಮೇಲೆ ಈಗ ಕೇಸ್ 10ನೇ ನಂಬರ್ನ ರೀಚ್ ಆಗಿರುವಾಗ ಈ ಒಂದು ಸಂಖ್ಯೆ ಒಂದಷ್ಟು ಸಾವಿರಗಳಷ್ಟು ತಲುಪುತ್ತೆ. ಅವರೆಲ್ಲರೂ ಟ್ರ್ಯಾಕ್ ಮಾಡುವಂತಹ ಜವಾಬ್ದಾರಿ ತುಂಬಾ ದೊಡ್ಡದಾಗಿದೆ. ಅದ್ರ ಜೊತೆ ಇವ್ರ ಜೊತೆ ಕಾಂಟ್ಯಾಕ್ಟ್ ಅಲ್ಲಿ ಬಂದಿರುವಂತಹ ಯಾವೊಬ್ಬ ವ್ಯಕ್ತಿಗೆ ಕೂಡ ಪಾಸಿಟಿವ್ ಬರಬಹುದು ಮುಂದಿನ ದಿನಗಳಲ್ಲಿ. ಈ 14 ದಿನಗಳ ಇನ್ಕ್ಯುಬೇಷನ್ ಪೀರಿಯಡ್ ಏನಿದೆ ಅದು ಮೊದಲನೇ ಒಂದು ಪ್ರಕರಣ ಬಂದಾಗ್ಲೇ P1 ಇದ್ದಾಗ್ಲೇನೆ ಒಂದು ವೇಳೆ ಎಚ್ಚರಿಕೆ ಇದ್ದಿದ್ರೆ ಇಷ್ಟೊತ್ತಿಗೆ ಅದು ಕ್ಲೋಸಿಂಗ್ ಟೈಮ್ ನಲ್ಲಿ ಬಂದಿರೋದು ಆಗ್ಲೇ 14 ದಿನ ಆಗ್ತಾ ಬಂತು. ಸೊ ಆದ್ರೆ ಈ ಒಂದು ನಿರ್ಲಕ್ಷ್ಯದಿಂದಾಗಿ ಈ 14 ದಿನ ಮತ್ತಷ್ಟು ಎಕ್ಸ್ಟೆಂಡ್ ಆಗ್ತಾ ಇದೆ. ಪ್ರತಿಯೊಬ್ಬ ಹೊಸ ಪಾಸಿಟಿವ್ ಪೇಷಂಟ್ ಜೊತೆ ಅವತ್ತಿನಿಂದ ಹಿಡಿದು ಮತ್ತೆ 14 ದಿನ ಅಂತ ಇದು ಮುಂದುವರೆದು ಹೋಗ್ತಾನೆ ಇದೆ. ಅಂದ್ರೆ ಈ ಒಂದು ಇನ್ಕ್ಯುಬೇಷನ್ ಪೀರಿಯಡ್ ಪೋಸ್ಟ್ಪೋನ್ ಆಗ್ತಾನೆ ಇರುವಂತಹ ಅಪಾಯವನ್ನ ನಾವಿಲ್ಲಿ ಗಮನಿಸ್ತಾ ಇದ್ದೀವಿ. ಸೌಮ್ಯ, ಥ್ಯಾಂಕ್ ಯು ಸೌಮ್ಯ ಕಳಸ ತಮ್ಮ ಇನ್ಫಾರ್ಮೇಶನ್ಗೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತೀವಿ ಚಿಕ್ಕ ಬ್ರೇಕ್ನ ನಂತರ.